BJP ಒಂದು ಕೇಡರ್ ಬೇಸ್ಡ್ ಪಾರ್ಟಿ ಮತ್ತು ಕಾರ್ಯಕರ್ತರ ಪಾರ್ಟಿ. ಅದರಿಂದ ನಮಗೆ ಮೆಂಬರ್ಶಿಪ್ ಅನ್ನೋದು ಭಾಳ ಜೀವ ನಾಡಿ ಇದ್ದಂಗೆ. ಸೊ ಕಳೆದ ಬಾರಿನೂ ಕೂಡ ನಾವು 1,16,00,000ಕ್ಕೂ ಹೆಚ್ಚು ಮಿಸ್ಕಾಲ್ಡ್ ಮೆಂಬರ್ಶಿಪ್ಪನ್ನು ಮಾಡಿದ್ರಿ. ಈ ಸರಿ ಒಂದು ಸ್ವಲ್ಪ ಟಫ್ ಇದೆ. ಮೆಂಬರ್ಶಿಪ್ ಆದ ತಕ್ಷಣ ಅವರ ಫೋಟೋ, ಅವರ ಅಡ್ರೆಸ್ಸು ಇವೆಲ್ಲನೂ ಕೂಡ ಅದಕ್ಕೆ ಆ್ಯಡ್ ಮಾಡಬೇಕಾಗ್ತೈತೆ. ಕಳೆದ ಬಾರಿ ಏನಿದ್ರು ಒಂದು ನಿಮಿಷದಲ್ಲೆಲ್ಲ ಮುಗಿದು ಹೋಗೋದು, ಈಗ ಒಂದು 7-8 ನಿಮಿಷ ತಗೊಳುತ್ತೆ. ಆ ದೃಷ್ಟಿಯಿಂದನೂ ಕೂಡ ನಮ್ಮ ಕೇಂದ್ರದ ನಾಯಕರು ನಿನ್ನೆ ನಡ್ಡಾ ಅವರು, ಅಮಿತ್ ಶಾ ಅವರು, ಸಂತೋಷ್ ಜಿ ಅವರು ಸಭೆಯನ್ನು ತೆಗೆದುಕೊಂಡಿದ್ದರು. ಸೊ ಕಳೆದ ಬಾರಿಗಿಂತ ಹೆಚ್ಚು ಸದಸ್ಯತಾ ಅಭಿಯಾನವನ್ನು ನಾವು ಮಾಡಬೇಕು. ಲೋಕಸಭೆಗೆ ನಮಗೇನು ವೋಟ್ ಬಿದ್ದಿದೆ ಅದಕ್ಕಿಂತ ಹೆಚ್ಚಾಗಿ ಸದಸ್ಯತಾ ಅಭಿಯಾನವನ್ನು ಮಾಡಬೇಕು. ಅದಕ್ಕೆ ಕಾರ್ಯರೂಪಗಳನ್ನು ಕೊಟ್ಟಿದ್ದಾರೆ. ಸೊ ಈ ತಿಂಗಳೊಳಗಡೆ ಆದಷ್ಟು ಒಂದು 60-70% ಮೇಲೆ ಮುಗಿಸ್ಬೇಕು. ಮತ್ತು ಎಲ್ಲ ಲೀಡರ್ಸೂ ಕೂಡ ಎಲ್ಲ ಲೀಡರ್ಸ್ ಕೂಡ ಎಲ್ಲ ಜಿಲ್ಲೆಯಲ್ಲಿ ಹೋಗಿ ಕೂತ್ಕೊಬೇಕು. ಮತ್ತು ಒಂದೊಂದು ಜಿಲ್ಲೆಯಲ್ಲಿ 2 ದಿನ ಅಥವಾ 3 ದಿನ ಅಲ್ಲೇ ಇದ್ದು ಪೂರ್ತಿ ಅದು ಕಂಪ್ಲೀಟ್ ಆಗೋವರೆಗೂ ಅಲ್ಲೇ ಇದ್ದು ಅಲ್ಲೇ ವಾಸ್ತವ್ಯ ಮಾಡಿ ಕಂಪ್ಲೀಟ್ ಆದಮೇಲೆ ಬರಬೇಕು. ಅಮಿತ್ ಶಾ ಅವರು ಹೇಳಿದ್ದಾರೆ, ನಾನು ಕೂಡ ಕರ್ನಾಟಕವನ್ನು ವಿಶೇಷ ಒಂದು ಸ್ಟೇಟಾಗಿ ನಾನು ಕನ್ಸಿಡರ್ ಮಾಡಿದಿರಿ, ಇದರಿಂದ ನಾನು ಕೂಡ ಬರ್ತೀನಿ ಅಂತ ಹೇಳಿದ್ದಾರೆ. ಮತ್ತು ಸಂತೋಷ್ ಜಿಗೂ ಕೂಡ ಕರ್ನಾಟಕವನ್ನು 2 ದಿನ ಪ್ರವಾಸ ಮಾಡೋಕ್ಕೆ ಸಂತೋಷ್ ಜಿಗೂ ಕೂಡ ಹೇಳಿದ್ದಾರೆ. ಸೊ ಒಟ್ಟಾರೆ ಅಭಿಯಾನ, ಸದಸ್ಯತಾ ಅಭಿಯಾನ ಒಳ್ಳೆ ರೀತಿ ಆಗಬೇಕು. ಮುಂದೆ ಬರುವಂಥ ಯಾವುದೇ ಚುನಾವಣೆ ಬಂದರೂ ಕೂಡ ನಾವು ಆರಾಮ್ಸೆ ಗೆಲ್ಲಬೇಕು. ಆ ರೀತಿಯ ಒಂದು ಮೆಂಬರ್ಶಿಪ್ ಆಗಬೇಕು ಅಂತೇಳಿ ನಮಗೆ ಸಲಹೆಯನ್ನು ಕೊಟ್ಟಿದ್ದಾರೆ. ಈಗ ಬೇರೆ ಯಾವ ವಿಚಾರಗಳು ಪ್ರಸ್ತಾಪ ಆಯಿತು ಸರ್? ಈಗ ಉಪಚುನಾವಣೆ ಇದೆ, ಮುಖ್ಯವಾಗಿ ಚನ್ನಪಟ್ಟಣ ಟಿಕೆಟ್ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಒಂದಿಷ್ಟು ಚರ್ಚೆಗಳು ನಡೀತಾ ಇದ್ದಾವೆ. ಅಮಿತ್ ಶಾ ಅವರಿದ್ದರು, ಇದ್ರ ಬಗ್ಗೆ ಏನಾದರೂ ಚರ್ಚೆ ಆಯಿತು? ನೋಡಿ, ಅದು ನಿರಂತರ ಪ್ರಕ್ರಿಯೆ. ಈಗ ಬೈ ಎಲೆಕ್ಷನ್ ನಡೀತಾ ಇದೆ, ಅದು ಕೂಡ ಮಾಹಿತಿ ತೊಗೊಂಡಿದ್ದಾರೆ ಅಷ್ಟೇ. ಬೇರೆ ಏನೋ ಅದ್ರ ಬಗ್ಗೆ ಏನೋ ಹೆಚ್ಚು ಚರ್ಚೆ ಏನಾಗಿಲ್ಲ, ಮಾಹಿತಿ ತೊಗೊಂಡಿದ್ದಾರೆ ಅಷ್ಟೇ. ಓಕೆ.